ಮಾಡುವಾಗ ನೋಡಿ ಈ ಗಂಟುಗಳು ಬರ್ತದೆ ಇದರಲ್ಲಿ. ಗಂಟುಗಳು ಬಂದ್ರೆ ಅದು ಮರ ಮತ್ತೆ ಹಾಳಾಗ್ತದೆ. ಅದು ಇದು ನೋಡಿ, ಇದು ಟ್ಯಾಪ್ ನಾವು ನೋಡಿ ಇದೆಲ್ಲ ಮಾಡಿದ್ದೆ ಹಿಂದೆಯಿಂದ ಮಾಡಿ ಇದೇ ರೀತಿ ಕೆಳಗಡೆಯಿಂದ ಮೇಲೆ ತನಕ ಹೋಗ್ತಾ ಇರ್ತೇವೆ ನೋಡಿ. ನೆಕ್ಸ್ಟ್ ಟ್ಯಾಪಿಂಗ್ ಮಾಡೋದು ಇದು ಬಿಟ್ಟು ಮಾಡ್ಬೇಕು, ಬೇರೆ ಮಾಡ್ತೇವೆ, ಈ ಭಾಗಕ್ಕೆ ಮಾಡ್ತೇವೆ. ಅದು ಹೋದ್ಮೇಲೆ ಪುನಃ ಇಲ್ಲಿಂದ ಪುನಃ ಸ್ಟಾರ್ಟ್ ಆಗ್ತದೆ ನೋಡಿ, ಇದು ಪುನಃ ಸ್ಟಾರ್ಟ್ ಆಗ್ತದೆ. ಮಳೆ ಬಂದು ಇಲ್ಲಿ ನೀರು ಸ್ಟಾಕ್ ಆದ್ರೂ ಇದು ಇಲ್ಲ ಅದನ್ನೀಗ ನಾವು ಅವರು ಇಂದಿನ ದಿನ ಬಂದು ಈಗ ತಿರುಗಿಸಿಡ್ತಾರೆ, ಇದಕ್ಕೆ ತಿರುಗಿಸಿಡ್ತಾರೆ. ಇದೆಲ್ಲ ನೀರು ಇಳಿತದೆ ವರ್ಷದ್ದೆಲ್ಲ. ಇವತ್ತಿದ್ದು ನಾಳೆಗೆ ಇಲ್ಲ. ಇವತ್ತು ಕೊರೋನಾದಂತ ರೋಗಗಳು ಎಷ್ಟು ಬರ್ತದೆ. ಇದು ಇಂಥ ಮಾತಾಡುವವರಿಗೆ ಹೊಡಿಬೇಕಿಂತ ಕೊರೋನಾಗಳು ಆದಷ್ಟು ಬೇಗ ಬಂದು ಆಗ್ಲೇ ಸರಿ ಆಗುದು. ಸರ್, ಹೋರಾಟಕ್ಕೆ ಹೆಂಗಿಳಿದ್ರಿ ಅಂತ ನಿಮ್ದು ರಬ್ಬರಿಂದ ಒಂದಲ್ಲಿ ಎಲ್ಲ ಸಂಸ್ಕರಣೆ ಮಾಡ್ತಿರಲ್ಲ, ಅದನ್ನು ಒಂದ್ ಸ್ವಲ್ಪ ತೋರಿಸ್ತಾ ಮಾತಾಡೋಣ. ಸರ್, ನೀವು ಹೋರಾಟಕ್ಕೆ ಇಳಿದಿದ್ದು ಹೇಗೆ? ಹೋರಾಟ ನೋಡಿ, ಸನಾತನ ಧರ್ಮ, ಈ ಹಿಂದೂ ಪರಂಪರೆ ಇವನ್ನ ಉಳಿಸ್ಲಿಕ್ಕೆ ಅಂತ 1992ರಿಂದ ಅಯೋಧ್ಯೆಯ ಘಟನೆ ಯಾವಾಗ ನಡೀತು, ರಾಮ ಜನ್ಮಭೂಮಿಯ ಘಟನೆಯಿಂದ ನಾವು ಹೋರಾಟಕ್ಕೆ ಬಂದವರು. ಮುಂಬೈ ಎಲ್ಲ ಹೋಟ್ಲಲ್ಲೆಲ್ಲ ಕೆಲ್ಸಕ್ಕಿದ್ದವ್ರು ನಾವು. ಸ್ಕೂಲ್ ಎಲ್ಲ ಬಿಟ್ಟ ಮೇಲೆ 1980ರಲ್ಲೆಲ್ಲ ಸ್ಕೂಲ್ ಎಲ್ಲ ಬಿಟ್ಟ ಮೇಲೆ ಹೊಟ್ಟೆಪಾಡಿಗೆ ಅಂತ ಹೇಳಿ ಫಸ್ಟಿಗೆ ಹೋಗುದು ನಮ್ಮ ಊರಿನವರಲ್ಲಿ ಅಲ್ಲಿಗೆ ಬೊಂಬೈ ಅಂತ ಹೇಳಿದ್ರೆ ದುಬೈ. ಆಗ ಅಲ್ಲಿಗೆ ಹೋಗಿದ್ದೇವೆ ನಾವು. ಮತ್ತು 1992ರ ಅಯೋಧ್ಯೆಯ ಘಟನೆ, ಈ ಕೆಲವು ಹಿಂದೂ ಸಂಘಟನೆಗಳ ನಾಯಕರುಗಳು ಬೊಗಳೆ ಬಿಡುವಂಥದ್ದು, ಸುಳ್ಳು ಸ್ಟೇಟ್ಮೆಂಟ್ಗಳು, ಅಲ್ಲಿ ಅಸೂಕ್ತ ಸಿಂಗಲ್ ಮತ್ತು ತೊಗಡಿಯರನ್ನು ಬಂಧನ ಮಾಡಿದ ತಕ್ಷಣ ಮಹಾರಾಷ್ಟ್ರದಲ್ಲಿ ಏನು ಶಿವಸೇನೆ ನಾಯಕರು ಹೇಳಿದ್ರು, ಇಡೀ ಮಹಾರಾಷ್ಟ್ರದಲ್ಲಿರುವ ಯಾವುದೇ ಒಂದು ಮಸೀದಿಗಳನ್ನು ಬಿಡೋದಿಲ್ಲ, ಮುಸಲ್ಮಾನರನ್ನು ಬದುಕಲಿಕ್ಕೆ ಬಿಡೋದಿಲ್ಲ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತೇಳಿ ಅಲ್ಲಿ ಬಂಧನ ಆಯಿತು. ಇವ್ರು ಹೋಗಿ ಮನೆಯೊಳಗೆ ಕೂತರು. ಮನೆಯೊಳಗೆ ಕೂತ ತಕ್ಷಣ ಇವ್ರದ್ದೆಲ್ಲ ಫೋಟೋ ಗೀಟೋ ಎಲ್ಲ ತೆಗೆದು ಬಿಸಾಡಿದ್ರು ಜನಗಳು. ಆಗ ನಾವು ಯೋಚನೆ ಮಾಡಿದ್ವಿ, ಇದೆಲ್ಲ ಏನು ಬೋಗಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ನಿಂತರೆ ಕಷ್ಟ, ಇನ್ನು ಊರಿಗೆ ಹೋಗ್ಬೇಕು. ಊರಲ್ಲಿ ಒಂದು ಒಳ್ಳೆ ಸಂಘಟನೆ ಇಂಥದ್ದೇ. ಇವರೆಲ್ಲ ಬೋಗಸ್ ನಾಯಕರುಗಳು, ಹಿಂದುತ್ವದ ಹೆಸರು ಹೇಳ್ಕೊಂಡು ಕಾಸು ಮಾಡುವಂತ. ಆಗ ಎಷ್ಟೋ 500 ಕೋಟಿಯನ್ನು ದಾವೂದ್ ಇಬ್ರಾಹಿಂ ಡೀಲ್ ಮಾಡಿದನಂತೆ, ಮುಂಬೈಯಲ್ಲಿ ಗಲಾಟೆ ಆಗಬಾರ್ದು ಅಂತ ಹೇಳಿ. ಆಗಿನೆಲ್ಲ ಮಾತುಗಳು. ಅದಕ್ಕೆ ಇಂಥ ನಾಯಕರನ್ನ ಇಟ್ಕೊಂಡು ನಾವು ಹಿಂದೂ ಸಮಾಜ ಕಟ್ತಾ ಇಲ್ಲ. ಸತ್ತೇ ಹೋಗ್ಲಿ, ಹಾಳಾಗಿ ಹೋಗ್ಲಿ ಅಂತ ಹೇಳಿ, ಮುಂಬೈಯೂ ಬೇಡ ದುಬೈಯೂ ಬೇಡ ಅಂತ ಹೇಳಿ ದುಬೈ ಅಂತ ನಂಬಿದ್ದು ನಾವಾಗ. ಮುಂಬೈ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಇಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಹಿಂದೂ ಸಂಘಟನೆ ಪ್ರಾರಂಭ ಮಾಡ್ತೇವೆ. ಸಂಘ ಪರಿವಾರದ ಜೊತೆ ನಮ್ಮನ್ನು ಒಂದು ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿ ಒಂದು ಸಂಘಟನೆ ಅಡಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಅದು ಹೇಗೆ ಆಯ್ತು ಅಂತ ಹೇಳಿದ್ರೆ, ಆ ಹಿಂದೂ ಸಂಘಟನೆ ಕೂಡ ತುಂಬಾ ಕ್ರಿಟಿಕಲ್ ಆಗಿ ಕೆಲವು ಬೇಡದವರನ್ನೆಲ್ಲ ಸೇರ್ಕೊಂಡೆಲ್ಲ ಮಾಡಿಸಿದ್ರು. ಆಗ ಅದನ್ನು ನಾನು ಒಪ್ಕೊಳ್ಳಿಲ್ಲ. ನಮ್ಗೆ ಅಂದ್ರೆ ನಮ್ಮ ತರದ್ ನಾನು ಯೋಚನೆ ಮಾಡಿ ಬಂದದ್ದಾಗೆ, ಒಂದು ಕೆಲ್ಸಕ್ಕೆ ಇಳಿದ್ರೆ ಆ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು. ಒಂದು ಧರ್ಮದ ಪರವಾಗಿ ಕೆಲಸ ಮಾಡ್ಬೇಕು ಅವನು. ಇನ್ನು ಎಲ್ಲೆಲ್ಲ ಹೋಗೋದಲ್ಲ, ದುಡ್ಡು ಗಿಡ್ಡು ಮಾಡ್ಲಿಕ್ಕೆ, ಅದು ಇದು ಮಾಡ್ಲಿಕ್ಕೆ, ಅದಲ್ಲ. ಈ ಮಣ್ಣು ಒಪ್ಕೊಳ್ಬೇಕಲ್ಲ, ನಾವು ಮಾಡಿದ ಕೆಲಸಗಳನ್ನು ಮಣ್ಣು ಒಪ್ಕೊಳ್ಬೇಕು. ಜನ ಒಪ್ಕೊಳ್ತಾರೆ ಬಿಡ್ತಾರೆ ಬಿಡಿ, ಅದು ಲೆಕ್ಕಕ್ಕಿಲ್ಲ. ಈ ಮಣ್ಣು ಒಪ್ಕೊಳ್ಬೇಕು. ನಾವೇನ್ ಹೇಳ್ತೇವೆ, ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ, ಚಿಕಾಗೋದಿಂದ ಬಂದವರು ಇಲ್ಲಿಯ ಮಣ್ಣಲ್ಲಿ ಹೋರಾಡ್ತಾರಂತೆ. ಯಾಕೆ? ಈ ಮಣ್ಣಿನ ಶಕ್ತಿ ಅದು. ಏನ್ ಹೇಳ್ತಾರೆ, ಈ ಮಣ್ಣಿನ ಶಕ್ತಿ, ಇದನ್ನು ಉಳಿಸ್ಕೊಳ್ಳೋದು ದೊಡ್ಡ ಒಂದು ಇದು ಅಂತೇಳಿ. ನಾವು ಆ ಒಂದು ಇದರಿಂದ ಎದ್ದು ಬಂದವರು, ಇದನ್ನು ಉಳಿಸ್ಬೇಕು ಅಂತ ಹೇಳಿ. ಇದರಲ್ಲಿ ಜಾತಿ ಧರ್ಮ ಮತ ಪಂಥ ಅದು ಇದು ಭೇದ ಗೀದ ಯಾವುದಿಲ್ಲದೆ ನಾವು ಹೋರಾಟ. ಯಾರು ತಪ್ಪು ಮಾಡ್ತಾರೆ ಅದನ್ನು ಖಂಡಿಸ್ತಿರುವಂಥದ್ದು. ನಾವೀಗ ಇಲ್ಲಿ ಇಷ್ಟು ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ್ರೆ ನಾವು ಬರೀ ಮುಸಲ್ಮಾನರ ವಿರುದ್ಧ, ಬರೀ ಕ್ರೈಸ್ತರ ವಿರುದ್ಧ, ಅಲ್ವೇ ಅಲ್ಲ. ಅದೇ ಅಂದೆ, ಧರ್ಮ ಅಂದ್ರೆ ಅದೇ ನಮ್ದು ಧರ್ಮ, ಆ ಧರ್ಮವೇ ಅಲ್ಲ ನಮ್ದು. ಎಲ್ಲಿ ತಪ್ಪಾಗ್ತದೆ, ಯಾವ ಧರ್ಮದವ ತಪ್ಪು ಮಾಡ್ತದೆ, ಅವನನ್ನು ರಟ್ಟೆ ಹಿಡಿದು ಪ್ರಶ್ನೆ ಮಾಡುವಂಥದ್ದು ಕರ್ತವ್ಯ ಅಲ್ಲ ಅದು, ಈ ಸಮಾಜದ ಕರ್ತವ್ಯ. ಅದನ್ನು ಮಾಡ್ತಿದ್ವು. ಹಾಗಾಗಿ ನಮ್ಗೆ ಇವತ್ತು ಕೂಡ ಹೋರಾಟದಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಎಲ್ಲರ ಜೊತೆಗೂಡಿ ನಮ್ಮ ಜೊತೆ ಬರ್ತಾರೆ. ಆ ಕಾರಣಕ್ಕೋಸ್ಕರ ಯಾವುದೋ ಉದ್ದೇಶಪೂರ್ವಕವಾಗಿ ಎಲ್ಲರೂ ಬದುಕಬೇಕು. ಎಲ್ಲಾ ಸಮುದಾಯದ ಎಲ್ಲಾ ಜಾತಿ ವರ್ಗದವರು ಬದುಕಬೇಕು. ಹೇಗೆ ಬದುಕಬೇಕು? ಈ ದೇಶದ ಒಂದು ಸಂಸ್ಕೃತಿ ಅಂತ ಹೇಳಿ ನಮ್ಮ ಹಿರಿಯರು ಕೊಟ್ಟಂತ ಒಂದು ಪಾಠ ಇದೆ. ಈಗ ಬಿಡಿ, ರಾಜಕೀಯಕ್ಕೋಸ್ಕರ ಬೊಗಳೆ ಬಿಡುವಂತ ನಾಯಿಗಳು ನಾಯಿ ಕೊಡೆಯಾಗಿ ಹುಟ್ಟತಾ ಇರ್ತವೆ. ಹಿಂದುತ್ವ ಅಂತ ಹೇಳಿದ್ರೆ
ಒಂದು ಪಕ್ಷದ ಅಜೆಂಡಾ ಅಂತ ಹೇಳಿ. ಅಲ್ವೇ ಅಲ್ಲ ಸ್ವಾಮಿ, ಅದು ಪಕ್ಷದ ಅಜೆಂಡಾ ಅಲ್ವೇ ಅಲ್ಲ. ಈ ಪಕ್ಷಗಳೆಲ್ಲ ಅವರವ್ರ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಮಾಡುವಂತ ಗಿಮಿಕ್ಸ್ಗಳಷ್ಟೇ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿ. ನಾನು ಆ ಥರದ ಧರ್ಮ ಪ್ರಚಾರಗಳನ್ನು ನೋಡ್ಬಿಟ್ಟಿದ್ದೀನಿ ಸರ್. ಬಾರಿ ದೊಡ್ಡ ದೊಡ್ಡ ಭಾಷಣಗಳು. ಅದೇ ಅದು ಜಾಸ್ತಿಯಾಗಿ ನಾವೀಗ ಅದರಿಂದ ಹೊರಗಡೆ ಬಂದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿ ನಮ್ಮದೇ ಆದಂತ ಒಂದು ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ತಿದ್ವಿ. ಇದು ನಮ್ಗೆ ಧರ್ಮದ ಮೇಲೆ ನಂಬಿಕೆ ಇದೆ, ಭಾರತ ಮಾತೆಯ ಮೇಲೆ ನಂಬಿಕೆ ಇದೆ. ಇಲ್ಲಿ ಈಗ ಹಿಂದುತ್ವದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುವ ಜನಗಳ ಒಟ್ಟಿಗೆ ನನಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಈ ತರದ ನಿಮ್ ನಿಲುವಿಂದ ದೂರ ಇಟ್ಟಿದಾರ ಸರ್ ನಿಮ್ನ? ನಾನು ಹೇಳೋದು ಕೆಲವೊಬ್ರು ನಿಲುವಿನಿಂದ ದೂರ ಇಟ್ಟದಲ್ಲ, ನಾವೇ ದೂರ ಬಂದದ್ದು. ಬೇಡ, ಈ ತರ ನಮ್ದು ಸ್ಟ್ರೈಟ್ ಫಾರ್ವರ್ಡ್. ಇಲ್ಲಾದ್ರೆ ನೋಡಿ, ಬಾಕಿಯವರಾದ್ರೆ ಕೈಕಾಲು ಹಿಡಿದು ಇಷ್ಟ ತನಕ ಎಲ್ಲ ಒಂದು ಕಾಂಗ್ರೆಸ್ ಬಿಜೆಪಿಯ JDS ಎಲ್ಲ ಹೋಗಿ ರಾಜಕೀಯದವರ ಸೇರ್ಕೊಂಡು ಮತ್ತೆ ಒಂದು ಈಗ ನಾನು ಹೇಳುವಂತ ಒಂದಷ್ಟು ಸಂಘಟನೆಗಳೆಲ್ಲ ಮಾಡ್ತೇವಲ್ಲ, ಇದೆಲ್ಲ ಒಂದು ರೀತಿಯಲ್ಲಿ ವ್ಯಾಪಾರದ ಇದಾಗಿದೆ. ನಾವು ರಾಜಕೀಯಕ್ಕೆ ಹೇಳ್ತಾ ಇದ್ದೇವೆ, ಈಗ ಸಂಘಟನೆಗಳು ಕೂಡ ಇದನ್ನೇ ಮಾಡ್ತಾ ಇದ್ದಾವೆ. ಇದನ್ನೇ ಮಾಡ್ತಾ ಇದ್ದೇವೆ ಸಂಘಟನೆಗಳು ಕೂಡ. ಬರೇ ಒಂದು 10-25 ಜನರು ಇದ್ರಾಯ್ತು, ಒಂದು ಶಾಲ್ ಹಾಕೊಳ್ಳೋದು, ಆ ಶಾಲ್ನ ಒಳಗಡೆ ಒಂದು 4-5 ಕಲ್ಲರು, ನಾನು ಇಂಥ ಸಂಘಟನೆ ಅಧ್ಯಕ್ಷ, ರಾಜ್ಯಾಧ್ಯಕ್ಷ, ಗೌರವ ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, ಇದನ್ನೆಲ್ಲ ಹೇಳೋದು. ಇಂಥ ಈಗ ನಾವೇನು ಹೋರಾಟ ಮಾಡಿ ಇಂಥ ಹೋರಾಟಗಳೇ ಡೀಲ್ ಮಾಡ್ಕೊಳ್ಳೋದು, ಡಮಾರ್ ಹೋಗೋದು. ಅದಕ್ಕೋಸ್ಕರ ನಮ್ದು ವಿಶೇಷವೇ ಬೇರೆ. ನಮ್ಮ ಏನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇದೆ, ಸೌಜನ್ಯ ಹೋರಾಟದಿಂದ ನಾವು ಪ್ರಜಾಪ್ರಭುತ್ವ ವೇದಿಕೆ ಅಂತ ಹೇಳಿ ಒಂದು ಹೋರಾಟವನ್ನು ಸ್ಥಾಪನೆ ಮಾಡಿದೆವು. ಯಾಕಂತ ಹೇಳಿದ್ರೆ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ್ರೆ ಬರೀ ಹಿಂದೂಗಳಿಗೆ ಮಾತ್ರವಾ? ಬೇಡ, ಇಡೀ ಈ ದೇಶದ ಪ್ರಜೆಗಳಿಗೆ ಒಂದು ಸಂಘಟನೆ ಇರ್ಲಿ ಅಂತ ಹೇಳಿ ಆ ಸಂಘಟನೆಯನ್ನು ಹುಟ್ಟು ಹಾಕಿದ್ದೆ ನಾವು. ರಾತ್ರಿ ಬೆಳಗಾವದೊಳಗೆ ಹುಟ್ಟು ಹಾಕಿದ್ದೇವೆ. ಯಾಗ ಸೌಜನ್ಯನ ಕೇಸಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ಮಾತಾಡಿದೆ, ಅಲ್ಲಿ ಬಂದ ದಿವಸ ರಾತ್ರಿ ಹುಡುಗರು ಹೇಳಿದ್ರು, ಈಗ ನಾವು ಹೋರಾಟ ಹೇಗೆ ಮಾಡುದು, ಎಲ್ಲಾ ಜನಗಳು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಹೀಗೆ ಕೂತ್ಕೊಂಡು ಆಗ್ಲೇ ರಾತ್ರಿ ಯೋಚನೆ ಮಾಡಿದ್ರು ಪ್ರಜಾಪ್ರಭುತ್ವ ಹೇಗೆ ಅಂತ ಮಾಡಿದ್ರು. ಏನು ಉದ್ದೇಶ? ಧ್ಯೇಯ ಬೇಕಲ್ಲ, ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ನಿಸ್ವಾರ್ಥ, ಈ ಪಂಚ ಸೂತ್ರಗಳನ್ನು ಇಟ್ಕೊಂಡು 2013ರಲ್ಲಿ ಪ್ರಜಾಪ್ರಭುತ್ವ ವೇದಿಕೆ ಅನ್ನುವಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದೆ. ಇದಕ್ಕೋಸ್ಕರವೇ 2013ರಲ್ಲಿ ಸೌಜನ್ಯಳ ಯಾವಾಗ ನಮ್ಮನ್ನು ಊರು ಬಿಟ್ಟು ಓಡಿಸಿದ್ರಲ್ಲ, ಅದೇ ದಿವಸದಂದು ನಾವು ಈ ಪ್ರಜಾಪ್ರಭುತ್ವ ವೇದಿಕೆಯನ್ನು, ಆದರೆ ನಾವು ಎಷ್ಟು ಹೋರಾಟ ಮಾಡ್ತೇವೆ 13 ವರ್ಷದಿಂದ, ಆದರೆ ಈಗ ನೋವಾಗ್ತಿದೆ. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಹೇಳಿ ಕ್ವಶನ್ ಮಾರ್ಕ್. ಈಗ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನುವಂಥ ಕ್ವಶನ್ ಮಾರ್ಕ್ ಈ ದೇಶದಲ್ಲಿ ಇವತ್ತು ಪ್ರತಿ ಒಬ್ಬ ಮನೆಯ ಮಕ್ಕಳ ಬಾಯಲ್ಲಿ. ನಿನ್ನೆ ನೋಡಿ, ನಾನು ಯಾವುದೋ ಒಂದು ಟಿವಿಯಲ್ಲಿ ಸಣ್ಣ ಹುಡುಗಿಯರು, ಪಾಪ 16 ವಯಸ್ಸಿನ ಕಾಲೇಜ್ ಹೆಣ್ಮಕ್ಳು, ಹೈಸ್ಕೂಲ್ ಹೆಣ್ಮಕ್ಳು, ಏನೊಂದು 5,000 ಮಕ್ಕಳಿದಂಥ ಮಕ್ಕಳು ಮಾತಾಡ್ತಿದ್ರು. ನನಗೆ ನೋಡಿದ್ರೆ ಉಂಟಲ್ಲ, ಇವತ್ತು ಒಂದು ಇಷ್ಟು ಸಣ್ಣ ವಯಸ್ಸಿನ ಹೆಣ್ಮಕ್ಳು ಇವತ್ತು ಸೌಜನ್ಯ ನ್ಯಾಯಕ್ಕೋಸ್ಕರ ಹೊರಟ್ರಲ್ಲ. ಈ ದೇಶದ ಕಾನೂನು ಸರಿ ಇಲ್ಲ. ಆ ಮಕ್ಕಳ ಭಾವನೆ ನೋಡುವಾಗ ನನಗೆ ಆಯ್ತು, ಅರೆ ನಾವು ಇಷ್ಟು ಕೆಟ್ಟದಾಗಿಬಿಟ್ಟುವ ಈ ಸ್ವತಂತ್ರ ಭಾರತದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸಣ್ಣ ಮಕ್ಕಳು, ಹೈಸ್ಕೂಲು 9ನೇ 10ನೇ ಕ್ಲಾಸ್ನ ಮಕ್ಕಳು ಈ ದೇಶದ ಕಾನೂನು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಅದನ್ನು ನೋಡುವಾಗ ನನಗೆ ನೋವಾಯ್ತು. ನನಗೆ ಅರೆ ಎಲ್ಲಿ ಹೋಗ್ತಾ ಇದ್ದೇವೆ ನಾವು, ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ? ಆ ಮಕ್ಕಳು ಪ್ರಶ್ನೆ ಮಾಡ್ತಿದ್ವು. ಕೇಳಿ, ನೀವು ಬೇಕಾದ್ರೆ ನೀವು ಮೀಡಿಯಾ ನೋಡಿರ್ಬೋದು, ಅದು ಯಾವುದೋ ಒಂದು ನಿನ್ನೆ ಒಂದು ಇದರಲ್ಲಿ ಬಂತು. ಎಷ್ಟು ಚೆನ್ನಾಗಿ ಮಾತಾಡೋದು ಗೊತ್ತಾ ಆ ಮಕ್ಕಳು. ಹಾಗಾದ್ರೆ ನ್ಯಾಯ ಕೇಳಲಿಕ್ಕಿಲ್ವಾ? ಸೌಜನ್ಯಕ್ಕನಿಗೆ ನ್ಯಾಯ ಕೇಳಲಿಕ್ಕಿಲ್ವಾ? ಇದನ್ನು ತಡೆದವರು ಯಾರು? ಅವರೇ ಅತ್ಯಾರಿಗಳಲ್ವ? ಹಾಗಾದ್ರೆ ತಡೆದವ ಯಾರು? ಆ ವಕೀಲರನ್ನು ನೇಮಕ ಮಾಡಿದವರು ಯಾರು? ಆ ವಕೀಲರಿಗೆ ಗೊತ್ತಿರ್ಬೋದು. ಈ ರೀತಿಯಾಗಿ ಒಂದು ಮಕ್ಕಳು ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾವಾಗಾದ್ರೆ ಈ ವಯಸ್ಸಿಗೆ ಬಂದವರೆಲ್ಲ, ಈ ಜನರು ಅತ್ಯಳ ಪರವಾಗಿ ಸೇರ್ಕೊಂಡು ಈ ಹೋರಾಟವನ್ನೆಲ್ಲ ಸ್ಟೇ ಮಾಡ್ತಾರೆ. ಇದನ್ನು ನೋಡುವಾಗ ನಾವು ಯಾವ ರೀತಿಯ ಪ್ರಜಾಪ್ರಭುತ್ವ ಅನ್ನುವಂಥದ್ದನ್ನು ನಾವು ಬಹಳ ತುಲನೆ ಮಾಡಬೇಕಾಗ್ತದೆ. ಪ್ರಜೆಗಳಿಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕು ಇದೆಯಾ ಇಲ್ವಾ ಅಂತ ಹೇಳಿ.
ಇದು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಮನೆಯಲ್ಲ ಬೀದಿಯಲ್ಲಿ ಮಾತಾಡುವಂತ ಸ್ವಲ್ಪ ಸಮಯ, ಸ್ವಲ್ಪ ಕಾಲಾವಕಾಶ ನೋಡಿ. ಬಟ್ ನಿಮ್ದು ಹೋರಾಟದ ಕುಟುಂಬ ಅಲ್ಲ ಸರ್, ನಿಮ್ ತಂದೆ ತಾಯಿ ಅವ್ರೇನು ಈ ಹೋರಾಟದಲ್ಲಿ ಎಲ್ಲೂ ಕೂಡ ಭಾಗಿಯಾದವ್ರಲ್ಲ, ನೀವು ಹೋರಾಟವನ್ನ. ತಂದೆ ರೈತ ಸಂಘದಿಂದ ನಮ್ದು ಏನೋ ಡಾಕ್ಟರ್ ನಂಜುಂಡೇ ಸ್ವಾಮಿ ಅವರು, ಡಾಕ್ಟರ್ ನಂಜುಂಡೇ ಸ್ವಾಮಿ ಅವರ ಜೊತೆಯಲ್ಲಿ ನಮ್ಮ ತಂದೆ ಎಲ್ಲ ಹೇಳಿದಾರಲ್ಲ, ಅಲ್ಲೆಲ್ಲ ಆದ್ಮೇಲೆ ಇಲ್ಲಿ ಜಾಗ ತಕೊಂಡ ಮೇಲೆ ಊರಿಗೆ ಬಂದ್ರು. ಊರಿಗೆ ಬಂದಾಗ ಮತ್ತೆ ನಮ್ಗೆ ಅವರು ಸ್ವಲ್ಪ ಬೊಂಬೈಯಲ್ಲೂ ಕೂಡ ಹೋಟೆಲ್ ಬಿಸ್ನೆಸ್ ಇತ್ತು, ಮತ್ತೆ ಸ್ಟೀಲ್ ಕಂಪನಿಯಲ್ಲಿ ಕೆಲ್ಸಕ್ಕಿದ್ರು ತಂದೆ. ಅದನ್ನೆಲ್ಲ ಬಿಟ್ಟು ಬಂದ್ರು. ಇಷ್ಟು ಜಾಗ ತೆಗೆಯುವಾಗ ಇನ್ನು ಕೃಷಿ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಆಗಿನ ಒಂದು ಇದ್ರಲ್ಲಿ ಅವ್ರಿಗೆ ಇಲ್ಲಿ ಜಾಸ್ತಿ ಕೃಷಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಕೃಷಿ ಎಲ್ಲ ನಾನೇ ಮಾಡಿದ್ದೀಗ. ಅದೇ ಸರ್, ಈ ಕೃಷಿ ಬಗ್ಗೆ ಅದೇ ಇದು ನಾವೇ ಮಾಡಿರುವಂತದ್ದು. ರಬ್ಬರ್ ಬಹಳ ಜನಕ್ಕೆ ಗೊತ್ತಿರುತ್ತೆ ಸರ್, ನಮ್ಮ ಭಾಗದವ್ರಿಗೆ ರಬ್ಬರ್ ಬೆಳೆಯೋದಿಲ್ಲಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಭಾಗದಲ್ಲಿ ರಬ್ಬರ್ ಬೆಳಿಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಇದಕ್ಕೆ ಕೋಲ್ಡ್ ಆಗಬಾರ್ದು. ಇದಕ್ಕೆ ಎಷ್ಟು ಕೋಲ್ಡ್ ಬೇಕಾ, ಅದು ಬೆಳಿಗ್ಗೆ ಒಂದು 3-4 ಗಂಟೆಗೆ ಟ್ಯಾಪಿಂಗ್ ಮಾಡ್ತಾರಲ್ಲ, ಆವತ್ತಿಗೆ ಚಳಿ ಇರ್ಬೇಕು. ಟ್ಯಾಪಿಂಗ್ ಅಂದ್ರೆ ಸರ್ ಇದು ಟ್ಯಾಪಿಂಗ್. ಇದು ಜಾಸ್ತಿ ಬಿಸಿಲಾದ್ರೆ ಹಾಲು ನಿಂತು ಹೋಗ್ತದೆ, ಚಳಿ ಇದ್ರೆ ಹಾಲು ಇಳಿತಾ ಇರ್ತದೆ. ಅದಕ್ಕೆ ವಿಪರೀತ ಚಳಿ ಆದ್ರೆ ಪೂರ್ತಿ ಹೇಗೆ ನಮ್ಮ ಕೈ ಕಾಲು ಕಟ್ಟಿಬಿಟ್ಟು ರಕ್ತ ಹೋಗಿ ಸಾಯ್ತಾರೆ, ಅದೇ ರೀತಿ ಮರ ಸಾಯ್ತದೆ. ಇದು ಒಂದು ರೀತಿಯಲ್ಲಿ ಜೀವಂತ ಒಂದು ಉದಾಹರಣೆ ಮನುಷ್ಯಂದೇ. ಯಾಕಂತ ಹೇಳಿದ್ರೆ ಇದನ್ನು ಪೂರ್ತಿ ನಿಮ್ಮಲ್ಲೆಲ್ಲ ಯಾಕೆ ನಡುದಲ್ಲ ಗೊತ್ತಾ, ನಿಮ್ಮಲ್ಲಿ ಚಳಿ ಜಾಸ್ತಿ. ಇದು ಒಂದ್ಸಲ ಇದನ್ನು ಈಗ ನಾನು ಇದನ್ನು ಓಪನ್ ಮಾಡ್ತೇನೆ ನೋಡಿ. ಬರೀ ಅದಕ್ಕೆ ಕತ್ತಿ ಹಾಕ್ಬೇಕಂತ ಇಲ್ಲ, ನೀವು ನೋಡ್ಬೋದು. ಈಗ ನೋಡಿ, ಈಗ ಮಾಡಿದಲ್ಲ, ಈಗ ಮಾಡಿದ ತಕ್ಷಣ ಈಗ ನೋಡಿ ಅಲ್ಲಿ ಹಾಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ನೋಡಿ ಈಗ ಹಾಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ಇಲ್ಲಿ ಸ್ವಲ್ಪ ತಾಗಿದ್ರೆ ಆಯ್ತು, ಅದಕ್ಕೆ ಈ ಭಾಗಕ್ಕೆ ಸ್ವಲ್ಪ ತಾಗಿದ್ರೆ ಹಾಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಂತ ಹೇಳಿ ಇದನ್ನ ನಾರ್ತ್ ಕರ್ನಾಟಕ ಕಡೆಗೂ ಬೆಳೆಯಕಾಲ? ಇಲ್ಲ, ಇದು ಚಳಿ ಬೇಕು ಇದಕ್ಕೆ. ಇದು ಎಷ್ಟು ಟಚ್ ಆದ್ರೆ ನೋಡಿ ಹಾಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟು ವರ್ಷ ಬೆಳೀತೆ ಸರ್ ಮರ ರಬ್ಬರ್? ಇದು 18 ಇಂಚು ಆದ್ಮೇಲೆ ಟ್ಯಾಪಿಂಗ್ ಸ್ಟಾರ್ಟ್ ಆಗ್ತದೆ. ಮರ ಹಾಕದ್ಮೇಲೆ ಗಿಡ ಚೆನ್ನಾಗಿ ಅದನ್ನು ಟ್ಯಾಪಿಂಗ್ ಮಾಡಿದ್ರಲ್ಲಿ ಇರುತ್ತೆ. ಅಡಿಕೆ ತರನೇ ಇದು ಟ್ಯಾಪಿಂಗ್ ಮಾಡಿದ್ರೆ ಒಂದು 10, 35, 40 ವರ್ಷ ಇದನ್ನು ಉಪಯೋಗ ಮಾಡಬಹುದು, 50 ವರ್ಷದ್ದು ಮಾಡಬಹುದು. ಯಾಕಂತ ಹೇಳಿದ್ರೆ ಟ್ಯಾಪರ್ ಒಬ್ಬನೇ ಬೇಕು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ. ಇದು ಹಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗದೆ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಟ್ಯಾಪ್ ಅನ್ನು ಡೀಪ್ ಮಾಡ್ತಾರೆ. ಡೀಪ್ ಮಾಡುವಾಗ ನೋಡಿ ಈ ಗಂಟುಗಳು ಬರ್ತದೆ ಇದರಲ್ಲಿ. ಗಂಟುಗಳು ಬಂದ್ರೆ ಅದು ಮರ ಮತ್ತೆ ಹಾಳಾಗ್ತದೆ. ಅದು ಇದು ನೋಡಿ, ಇದು ಟ್ಯಾಪ್ ನಾವು ನೋಡಿ ಇದೆಲ್ಲ ಮಾಡಿದ್ದೆ, ಹಿಂದೆಯಿಂದ ಮಾಡಿ ಇದೇ ರೀತಿ ಕೆಳಗಡೆಯಿಂದ ಮೇಲೆ ತನಕ ಹೋಗ್ತಾ ಇರ್ತೇವೆ ನೋಡಿ. ನೆಕ್ಸ್ಟ್ ಟ್ಯಾಪಿಂಗ್ ಮಾಡೋದು ಇದು ಬಿಟ್ಟು ಮಾಡ್ಬೇಕು, ಬೇರೆ ಮಾಡ್ತೇವೆ, ಈ ಭಾಗಕ್ಕೆ ಮಾಡ್ತೇವೆ. ಅದು ಹೋದ್ಮೇಲೆ ಪುನಃ ಇಲ್ಲಿಂದ ಪುನಃ ಸ್ಟಾರ್ಟ್ ಆಗ್ತದೆ ನೋಡಿ, ಇದು ಪುನಃ ಸ್ಟಾರ್ಟ್ ಆಗ್ತದೆ. ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು ಎಷ್ಟು ವರ್ಷ ಆದ್ಮೇಲೆ ಸರ್ ಗಿಡ ಅದು ಗಿಡ ಈಗಲೂ ಚಿವುಟಿದೆ, ಸಣ್ಣ ಗಿಡವು ಹಾಲು ಬರ್ತದೆ. ಹಾಗಂತೇಳಿ ಅದ್ರಲ್ಲಿ ಹಾಲು ತೆಗಿಲಿಕ್ಕೆ ಆಗುತ್ತೆ. ಒಂದು 18 ಇಂಚು ದಪ್ಪ ಬೇಕು ಅದು. ಕಾಂಡ ಅಷ್ಟು ದಪ್ಪ ಬೇಕು. ಇದು ಮಳೆ ಬಂದು ನೀರು ಸ್ಟಾಕ್ ಆದ್ರೂ ಇದು ಹಾಲು ಇಲ್ಲ. ಅದನ್ನೀಗ ನಾವು ಅವರು ಇಂದಿನ ದಿನ ಬಂದು ಈಗ ತಿರುಗಿಸಿಡ್ತಾರೆ, ಇದಕ್ಕೆ ತಿರುಗಿಸಿಡ್ತಾರೆ. ಇದೆಲ್ಲ ನೀರು ಇಳಿತದೆ, ನೀರು ಇಳಿತದೆ. ಹೀಗೆ ನೀರು ಇಳಿದ ಮೇಲೆ ನಾಳೆ ಬೆಳಿಗ್ಗೆ ಬಂದು ಟ್ಯಾಪಿಂಗ್ ಮಾಡ್ತಾರೆ. ನೀರಿನ ಅಂಶ ಅದರಲ್ಲಿ ಇದ್ರೊಳಗಡೆ ಇದ್ರೆ ಅದು ಹಾಳು ಬೀರ್ಬೇಕಾದ್ರೆ ಗಟ್ಟಿ ಆಗ್ತದೆ, ಹಾಳಾಗ್ತದೆ. ಸರ್ ಅಲ್ಲಿ ತೋರಿಸ್ಬೋದಾ ನೀವು ಇದು ಹಾಲನ್ನೆಲ್ಲ ತಗೊಂಡು ಏನ್ ಸಂಸ್ಕರಣೆ ಮಾಡ್ತೀರಾ, ಹೇಗ್ ಮಾಡ್ತೀರಾ ಅಂತ?